ಶಾಲಿನಿ ಅಕ್ಕ, ಬೇಗ ಬನ್ರಿ. ಓ, ಯಾರೋ ಗೊತ್ತಾಗ ಕಣ್ರಿ, ನೆಂಟರೆಲ್ಲ ಬಂದರೆ ಏನೋ ಕಣ್ರಿ. ಓ, ಯಾರೋ ವಯಸ್ಸಾದಾರಲ್ಲ, ಅದು ಚಂದ್ರಣ್ಣ ಚಿಕ್ಕಮ್ಮ ಅಂತೆ. ನಿನ್ನೆ ಪದ್ಮ ಅಶ್ವಿನಿ ಬಂದಿದ್ರ ಭವ್ಯರ ಮನೆಗೆ, ಹೇಳ್ತಿದ್ರು. ಇವರೇ ಇರ್ಬೇಕು, ನಮಗೆಲ್ಲ ನೋಡಿದ್ದು ಜ್ಞಾಪನಕ್ಕಿಲ್ಲ. ಬನ್ನಿ. ಪದ್ಮ ಯಾರಂತ ಗೊತ್ತಾಗಲ್ಲ. ಊರು ಮನೆಯವರ ಏನೋ ಅಲ್ಲ? ಹಾಂ ಅಮ್ಮ, ಊರು ಮನೆಯವರ. ಮತ್ತೆ ನೀವು ಚಂದ್ರಣ್ಣನ ಚಿಕ್ಕಮ್ಮನೇ ಏನೋ ಅಲ್ಲ? ಹಾಂ, ನಾ ಚಂದ್ರ ಚಿಕ್ಕಮ್ಮ. ಬನ್ನಿ, ಇತ್ಲಾಗ ಒಳಗೆ ಬನ್ನಿ. ಪದ್ಮ ಎತ್ಲಾಗ ಹೋಗ್ಯದೆ? ಒಳಗೇನೋ ಕೆಲಸ ಮಾಡ್ತಾ ಇದೆಯೇನ? ಹಾಂ, ಒಳಗೆ ಕೆಲಸ ಮಾಡ್ತಾ ಇದೆ. ನಂಗೊಂಚೂರು ಕಾಫಿ ತಂದ್ಕೊಡ್ತೀನಿ ಅಂತ ಒಳಗೆ ಹೋಯ್ತು. ಅಶ್ವಿನಿ ಇಲ್ಲ, ಅದು ಯಾರ್ದ ಮನೆಗೆ ಕ್ವಾರಟಕ್ಕಂತ ಹೋಗ್ಯದೆ. ಹಾಂ ಹಾಂ, ಅಶ್ವಿನಿ ಇಲ್ಲ ಗೊತ್ತಾ? ಅದೇ ಅವಳು ಇಲ್ಲೇ ಭವ್ಯ ನಮ್ಮ ಪಕ್ಕದ ಮನೆಯವಳ, ಬರ ಮನೆಗೆ ಹೋಗ್ಯದ ಗೊತ್ತಾ? ನಾವು ಒಳಗೆ ಹೋಗೋಣ ಲಕ್ಷ್ಮಕ್ಕ. ಹಾಂ, ಒಳಗೆ ಹೋಗಿದ್ರೆ ಆತಿತ್ತೇನ? ಓ, ಪದ್ಮ ಬಂತಲ್ಲ ಇಲ್ಲೇ. ಲಕ್ಷ್ಮಕ್ಕ, ಶಾಲಿನಿ ಅಕ್ಕ, ಬನ್ನಿ ಒಳಗೆ ಬನ್ನಿ. ಅಲ್ಲೇ ನಿಂತಿರಲ್ಲ. ಓ ಪದ್ಮ ಬಂದೇನೆ, ನಾವೇ ಒಳಗೆ ಬರೋಣ ಅಂತ ಜ್ಞಾನ ಮಾಡ್ತಿದ್ವಿ. ಹಾಂ, ಅಲ್ಲೊಂಚು ಒಳಗೆ ಕೆಲಸ ಮಾಡ್ತಿದ್ನಾ. ಅಮ್ಮ, ಇವರ ಇಲ್ಲೇ ನಮ್ಮ ಊರು ಮನೆಯವರ. ಅವರ ಕೆಂಪು ಸೀರೆ ಉಟ್ಟಾರಲ್ಲ, ಅವರು ಶಾಲಿನಿ ಅಕ್ಕ ಅಂತ. ಅದೇ ನಮ್ಮ ಅಶ್ವಿನಿ ಯಾವಾಗಲೂ ಚರಣ ಚರಣ ಅಂತ ಹೇಳ್ತಿರ್ತದಲ್ಲ, ಅವ್ರ ಅಮ್ಮ. ಇವರು ಗುಲಾಬಿ ಕಲರ್ ಸೀರೆ ಉಟ್ಟಾರ ಲಕ್ಷ್ಮಕ್ಕ ಅಂತ, ಬೆಳ್ಳಿ ಅಂತಾನೆ ಹೇಳ್ತಿರ್ತದ ಅಶ್ವಿನಿ ಯಾವಾಗಲೂ, ಅವರ ಅಮ್ಮ. ಓ ಹೌದಾ? ಹಾಂ, ಆಗಲಿ. ಎಲ್ಲ ಗನಗದೀರಾ? ಹಾಂ ಅಮ್ಮ, ನಾವು ಗನಗದೀವಿ. ನೀವು ಚೆನ್ನಾಗದೀರಾ? ಹ್ಞೂ, ನಾವ ಒಟ್ಟಿರೋದು. ವಯಸ್ಸಾತಲ್ಲ, ವಯಸ್ಸಾದ್ಮೇಲೆ ಅಂತ ಹೇಳ ಊರು ಹೋಗಂತದೆ, ಕಾಡು ಬಾ ಅಂತದೆ. ಲಕ್ಷ್ಮಕ್ಕ, ಶಾಲಿನಿ ಅಕ್ಕ, ಬನ್ನಿ ಕುತ್ಕೊಳ್ಳಿ. ಎಂಥದ ಕೆಲಸ ಮಾಡ್ಕೊಡ್ಬೇಕನು ಅಂತ ಕೇಳಕ್ ಬಂದ್ವಿ ಕಣೆ ಪದ್ಮ. ಎಂಥ ಕೆಲಸ ಅದೆಯೇ? ಎಂಥ ಕೆಲಸ ಅದೇ ಅಂದರೆ ಗುಮಾನೆ, ಎಂಥ ಕೆಲಸ ಮಾಡ್ಕೊಡ್ಬೇಕು ಹೇಳ. ಹ್ಞೂ ಮಾರೈತಿ, ಎಂಥದಾರಿದ್ರೆ ಹೇಳು, ಫೋನ್ ಮಾಡು ಅಂದರೆ ನೀನಂತೂ ಫೋನ್ ಮಾಡಲ. ಅತ್ಲಾಗ ನಾವೇ ಹೋಗ್ಬರೋಣ ಅಂತ ಬಂದ್ವಿ. ಭವ್ಯನೂ ಬತ್ತಿತ್ತಾ, ಮತ್ತೀಗ ಅಶ್ವಿನಿ ಅಲ್ಲಿ ಹೋಗ್ಯದಲ್ಲ, ಹಂಗಾಗಿ ಬರಲ್ಲ. ಕೆಲಸ ಅತ್ತ ಹಿಂಗೆ ಮಾಮೂಲಿ. ಇನ್ನು ಮದುವೆ ಮನೆ ಕೆನ್ಲ ನಾನು. ನಾಳೆ ನನ್ನ ತಮ್ಮನ ಹೆಂಡತಿ ಬರ್ತದಂತೆ, ಆಮೇಲೆಲ್ಲ ಒಂದೊಂದೇ ಜೋಡಿಸ್ಕೊಳವು ಮಾಡವು ಮಾಡ್ಕೊಂಡಣ್ಣ ಅದಕ್ಕೆಮ್ಮ ಅಂತ ಹೂನೇ ಅಂದೆ. ನನಗೆ ಅಂತ ಗೊತ್ತಾಗಲ್ಲ. ಈಗ ನೀವೇ ಹೇಳಬೇಕು, ನೀವೆಲ್ಲ ಮದುವೆ ಮಾಡಿದವರು ನೀವೇ ಹೇಳಬೇಕು ಎಂತ ಸರಿ ಮಾಡ್ಕೋಬೇಕು, ಎಂತ ಮಾಡ್ಕೋಬೇಕು ಅಂತ ಒಂದೊಂದೇ. ಹ್ಞೂ ಹೇಳೋಣ, ಅದಕ್ಕೇನೋ. ಇಲ್ಲಿ ದೊಡ್ಡವರು ವಯಸ್ಸಾದವರು ಅದಾರೆ ಚಿಕ್ಕಮ್ಮ, ಅವ್ರಿಗೆ ಗೊತ್ತಿರೋಷ್ಟು ನಮಗೆ ಗೊತ್ತಿರ್ತದ. ಯಾ, ನನಗೆ ಅಂತದೆ ನಮ್ಮ ಕಾಲದಂಗೆಲ್ಲ ಈಗಲ ಆಗೆಲ್ಲ ಹೆಂಗೋ ಒಂದು ಹಾಡು ಮುಗಿಸ್ತಿದ್ವಿ. ಈಗೆಲ್ಲ ತರ್ತಾರ ಅಲ್ಲನೇ. ನೀವೇ ಎಲ್ಲ 4 ಕಡೆ ತಿರುಗಾಡಿ ಮಾಡಿ ನೋಡಿದವರು, ನಿಮಗೆ ಗೊತ್ತಿರಬೇಕು. ಅಯ್ಯೋ ಅಮ್ಮ, ಹಂಗೆ ಯಾಕೆ ಹೇಳ್ತೀರಾ? ಹಿಂದಿನ ಕಾಲದಲ್ಲಿ ಇರೋಷ್ಟು ಶಾಸ್ತ್ರ ಸಂಪ್ರದಾಯ ಈಗ ಮಾಡ್ತೀವ? ಈಗೆಲ್ಲ ಒಂದು ಜಾತಿ ಫೋಟೋಕ್ಕೆ ಮಾಡೋದು. ಫೋಟೋ ಇರ್ಬೇಕು ಹೌದು, ಆದರೆ ಎಲ್ಲದು ಫೋಟೋಕ್ಕೆ ಮಾಡ್ದಂಗೆ ಮಾಡೋದು ಕಣ್ರಿ. ಇವ್ರ ಎಂಗೇಜ್ಮೆಂಟಲ್ಲೇ ಕಾಣ್ಲನ ಎಲ್ಲರೂ ಅಪ್ಪ ಸಾಕು ಫೋಟೋ ಅಂದ್ರೆ ಅವನೇನು ಫೋಟೋಗ್ರಾಫರ್ ನಿಲ್ಸಂಗೆ ಕಾಣ್ತಿರ್ಲ. ಹಾಂ, ಈ ಹುಡುಗರಿಗೆ ಒಂಥರ ಫೋಟೋ ಅಂದರೆ ಕಾಯಸಲ್ಲ, ಹಾಗಾಗಿ. ಅಲ್ಲ, ನೀವು ಎಂಗೇಜ್ಮೆಂಟಿಗೆ ಬಂದಿರಲ್ಲ, ನಂಗೆ ನೋಡಿದ ಜ್ಞಾನ ಇರಲ್ಲ. ಇಲ್ಲೇ ನನ್ನ ಮಗ ಸೊಸೆ ಎಲ್ಲ ಬಂದಿದ್ರಾ, ನಾನು ಮನೆ ಕಾಲಲ್ಲಿದ್ದೆ. ಆವಾಗತ್ತೆ ನಮ್ಮ ದನ ಬೇರೆ ಕರು ಹಾಕಿದ್ದ, ಹಾಗಾಗಿ ಮನೆ ಬಿಟ್ಟು ಬರೋಂಗಿರಲ್ಲ. ನನ್ನ ಮಗ ಸೊಸೆನೂ ಒಂದೇ ದಿನಕ್ಕೆ ಬಂದು ಹೋಗಿದ್ದು. ಹಾಗಾಗಿ ಮದುವೆ ಮನೆಗೆ ನಾನು 4 ದಿನ ಮುಂಚೆನೇ ಬಂದಿದ್ದು. ಓ ಹೌದಾ? ಗಾನಾಗಾತ್ ಬಿಡಿ ಹಂಗೆ. ಅಲ್ಲೇ ಪದ್ಮ, ಈಗ ಚಪ್ರ ಹಾಕೋದೆಲ್ಲ ಯಾವಾಗ? ಚಪ್ರ ಶುಕ್ರವಾರ ಹಾಕೋದಂತ ಕಣ್ರಿ ಲಕ್ಷ್ಮಕ್ಕ. ಚಪ್ರ ಹಾಕಿದ ದಿನನೇ ಹಸೆನೂ ಬರೆದು ಹಸಿ ಕೂರಿಸಿ ಒಂದು 5 ಜನ ಅಕ್ಷತೆ ಕಾಳು ಹಾಕೋಣ ಅಂತ. ಮತ್ತು ಶನಿವಾರ ಮೊದಲು ಮುಂಚೆ ಕೂರ್ಸೋದೆ ಅಂತಪ್ಪ ನನ್ನ ತಮ್ಮನ ಹೆಂಡತಿ. ಶನಿವಾರ ಹಸಿ ಕೂರಿಸ್ತಾರೆ ನೋಡಿ. ನಿಮಗೆ ಹಂಗೇನಾರಿದ್ರೆ ಶುಕ್ರವಾರ ಚಪ್ರ ಶಾಸ್ತ್ರ ಮಾಡಿದ ದಿನನೇ ಕೂರ್ಸಿ ಇಳಿಸಿದ್ರೆ ಆಗ್ತದೆ. ಹ್ಞೂ, ಅದೇ ಈಗ ನೀವೆಲ್ಲ ಹೆಂಗೆ ಹೇಳ್ತೀರಾ ಹಾಗೆ. ನಾವೆಲ್ಲ ಎಂತ ಹೇಳೋದ, ನೀವು ಮನೆಯವರೆಲ್ಲ ಹೆಂಗೆ ಮಾಡ್ತೀರಾ ಹಾಗೆ ಅಲ್ಲ. ಅಶ್ವಿನಿ ಎಲ್ಲ ಬಟ್ಟೆ ಬರಿ ಎಲ್ಲ ತುಂಬ್ಕೊಂಡದ. ನಮ್ಮನೆ ಬೆಳ್ಳಿ ಹಾಗೆ ಮಾಡಿ ಕೊನೆ ಮದುವೆ ಹಿಂದಿನ ದಿನ ಬಟ್ಟೆ ಬರಿ ತುಂಬ್ಕೊಂಡಿದ್ದು ಕಣೆ. ಯೋದೇರೆ, ಅದಕ್ಕೆ ದೊಡ್ಡ ಯಾಜ ಆಗಿತ್ತು. ಅದಕ್ಕೆ ನಾ ಈಗಲೇ ಜ್ಞಾಪನೆ ಮಾಡ್ತಾ ಇದ್ದೀನಿ, ಅಶ್ವಿನಿ ಬಟ್ಟೆ ಬರಿಯಲ್ಲಿ ಈಗಲೇ ಸರಿ ಮಾಡಿ ಇಟ್ಕೊಳಕ್ಕೆ ಹೇಳ. ನಮ್ದಾರು ಇಲ್ಲಿಲ್ಲ ಹೆಂಗೋ ಆತು, ಅದು ಅಷ್ಟು ದೂರ ಹೋಗೋದು, ಮತ್ತು ಇಲ್ಲೂ ಒಂದು ವಸ್ತು ಬಿಟ್ಟು ಹೋದ್ರು ಇಲ್ಲಿಂದ ಅಲ್ಲಿ ಕೊಡ್ಸೋಕ್ಕೂ ಆಗಲ್ಲ. ಹಾಗಾಗಿ ಅಶ್ವಿನಿ ಬಟ್ಟೆ ಬರಿ ಎಲ್ಲ ಸರಿ ಮಾಡ್ಕೊಳಕ್ಕೆ ಈಗಲೇ ಹೇಳ. ಈಗಲೇ ಮಾಡ್ಕೋತಾ ಇದ್ರೆ ಸರಿ
ಸರಿ ಆಗ್ತದೆ. ಮತ್ ಮದ್ವೆ ಹಿಂದಿನ ದಿನಕ್ಕೆ ಇಟ್ಕೊಂಡ್ರೆ ಎಲ್ಲ ತರ್ಮರು ಆಗೋತದ ಕಣೆ. ಲಕ್ಷ್ಮಕ್ಕ ಅವತ್ ಭವ್ಯನು ಹೇಳ್ತು ಕಣ್ರಿ, ನಾನೇ ಮತ್ ಬೇಡ ಅಂದೆ. ಎಂತಕಂದ್ರೆ ಸೂಟ್ ಕೇಸ್ ಎಲ್ಲ ಪೂಜೆ ಆಗದೆ ಹೆಂಗ್ರಿ ಬಟ್ಟೆ ತುಂಬದ. ಅಯ್ಯೋ ನೀನ್ ಹುಚ್ಚಾಳಾಗಿದ್ದು ಹಂಗೊಂದೆಲ್ಲಾರು ಮಾಡಿದ್ಯಾ. ಬಟ್ಟೆ ಎಲ್ಲ ಸೂಟ್ ಕೇಸಿಗೆ ತುಂಬದ್ ಬೇಡ, ಒಂದ್ ಕಡೆ ಎಲ್ಲ ನೀಟಾಗಿ ಸರಿದಿಟ್ರೆ ಸೂಟ್ ಕೇಸ್ ಪೂಜೆ ಹಾಕಿ ಎದೆ ಹಿಂಗಿಗೆ ತಕ್ಷಣ ಹಾಕಿದ್ರೆ ಆಯ್ತು. ಇಲ್ದಿದ್ರೆ ನೋಡು ದೊಡ್ಡ ತರ್ಮೂರ್ ಹತ್ತದ, ನಾ ಈಗಲೇ ಹೇಳೀನಿ. ಹೌದೇ ಪದ್ಮ, ಮತ್ತೆ ಹತ್ರ ಮುಟ್ಟಾರೆ ಏನಾರು ಬಿಟ್ಟೋದ್ರು ಬಿಡು, ತಗೋ ಕೊಡೋಣ ಯಾರನ್ನಾರು ಕಳಿಸಿ ಅನ್ಬೋದ. ಇದು ಹತ್ರ ಮುಟ್ಟನೂ ಅಲ್ಲ, ಒಂದು ಸ್ವಲ್ಪ ಗ್ಯಾಪ್ನ ಮಾಡಿ ಎಲ್ಲ ತುಂಬ ಕೇಳಿ ಸರಿ ಮಾಡ್ಕೊಂಡ. ನಾಳೆ ಭವ್ಯನು ಬರ್ತದೇನೋ, ಇಬ್ರು ಸೇರೆಲ್ಲ ಸರಿ ಮಾಡಲಿ. ಭವ್ಯ ಗೊತ್ತಾಗ್ತದೆ, ನಮ್ಗಾರು ಅಷ್ಟು ಗೊತ್ತಾಗಲ್ಲ. ಹ್ಞೂ ರೀ ಲಕ್ಷ್ಮಕ್ಕ, ಸಾಲಿನಿ ಅಕ್ಕ, ಹಂಗಾರೆ ಹಾಗೆ ಮಾಡ್ಬೇಕು. ಅಲ್ಲೇ ಆ ಮಂಗ್ಳದ ಮನೆಗೆ ಹೇಳಿರಾನೆ, ನಾ ನೋಡ್ತಾ ಇತ್ತು, ಏನು ಕೇಂದ್ರ ಕೇಳ್ತಿದ್ದಂಗೆ ಹಾಗೆ ಹೋತಪ್ಪ. ನಾವೇನಾರಾಗಲಿ ಒಂದು ಸ್ವಲ್ಪ ಕರಿಯೋಣ ಅಂತ ಕರೆದ್ರಿ ಹಾಗೆ ಹೋತಪ್ಪ. ಹಾಂ, ಮಂಗ್ಳನ ಮನೆಗೆ ಹೇಳ್ಯಾರೆ, ಪತ್ರಿಕೆ ಕೊಟ್ಟು ಬಂದಾರೆ. ಅದ್ರ ಮಗಳ ಮನೆಗೂ ಹೇಳಿದ್ವಪ್ಪ. ಮಗಳ ಮನೆಗೆ ಹೇಳೋದಂದ್ರೆ ಆ ಹುಡುಗಿ ಒಂಥರ ಬಿರ್ಕೆಟಿದ ಹುಡುಗಿ ಅಲ್ಲನ್ರಿ. ಓ, ಅದ್ರ ಮಗಳ ಮನೆಗೆ ಅಂದ್ರೆ ಅದ್ರ ಅಲ್ಲಿ ಗಂಡನ ಮನೆಗೆ ಹೋಗಿ ಕರೆದು ಬಂದ್ರಾ? ಓ ಲಕ್ಷ್ಮಕ್ಕ, ಅದ ನಮ್ಮ ದೊಡ್ಡಮ್ಮನ ಸೊಸೆ ಮನೆ ಒಂದು ಅವ್ರ ಊರ ಹತ್ರನೇ. ಅವಾಗ ಹೇಳ್ತಿದ್ದೆ ನೋಡಿ, ಊರ ಮನೆಯೇ ಅದು. ಅವ್ರ ಮನೆಗೆ ಒಂದು ಹೇಳ್ಬೇಕು ಅಂತ ಅವ್ರ ಮನೆಗೆ ಹೋಗಿದ್ವಾ. ಹೋಗ್ತಾ ಇರುವಾಗ ಬಸ್ ಸ್ಟ್ಯಾಂಡ್ ಹತ್ರ ಈ ಹುಡುಗಿ ಜುಟ್ಟು ಹರಿಸ್ಕೊಂಡು ಎಲ್ಲ ಹೋತಿತ್ತು. ನಾನು ಇವ್ರ ಕಾರಲ್ಲಿ ಹೋಗಿದ್ದ, ಒಂಚೂರು ಕಾರ್ ನಿಲ್ಸ್ರಿ ಮಂಗಳನ ಮಗಳು ಅಂತ. ನಾನು ಕಾರ್ ನಿಲ್ಸಿ ಮಾತಾಡ್ತೀನಿ, ಯಾರೋ ಗೊತ್ತೇ ಇಲ್ಲ ಅನ್ನಂಗೆ ಮಾಡ್ತಪ್ಪ. ಏನಾರಾಗಲಿ ಅಂತ ಪತ್ರಿಕೆ ಒಳ್ಳೆ ದಾರಿ ಮೇಲೆ ಕೊಟ್ಟೆ, ಸೀದಾ ನಾವು ಹೋದ್ವಿ. ಹೋಗೋರ್ನೆಲ್ಲ ಕರೆದ ವಾಪಸ್ ಬತ್ತ. ನಮ್ಮ ಚಿಕ್ಕಮ್ಮನ ಮಗನೋ ಒಬ್ಬ ನಮ್ಮ ಜೊತೆನೇ ಇದ್ನ, ಬರೋನು ಅವ್ರ ಮನೇಲಿ ಇದ್ದ, ನಮ್ಮ ಜೊತೆನೇ ಬರೋನು ಬತ್ತಿದ್ದ. ನಾನು ಒಂಚೂರು ಬಸ್ ಸ್ಟ್ಯಾಂಡಿಗೆ ಬಿಡಿ ಅಂತ ಅವನು ಬರೋನು. ಅವನಿಗೆ ಇವರು ಅತ್ತೆ ಮಾವ ಎಲ್ಲ ಭಾರಿ ಪರಿಚಯ, ಅವರೆಲ್ಲ ಒಂದೇ ಕುಟುಂಬನ ಆಗ್ಬೇಕಂತೆ. ಅಲ್ಲಿ ದಾರಿ ಬದಿನೇ ಅಲ್ಲ ಇವ್ರ ಮನೆ. ಒಂಚೂರು ಸ್ಲೋ ಮಾಡಿ ಚಂದ್ರಣ್ಣ, ಇಲ್ಲಿ ಇವ್ರ ಮನೆ ಒಂದು ಹಿಂಗೆ ನಿಮ್ಮ ಊರಿಂದನೇ ಹುಡುಗಿ ಕೊಟ್ಟಿದ್ದಲ್ಲ, ಇಲ್ಲೇ ಬಂದಿರಲ್ಲ, ಒಂದು ಪತ್ರಿಕೆ ಕೊಡಿ ಅಂತ ಅಂದ. ಮತ್ತು ಅವನ ಎದುರಿಗೆ ಅಂತ ನಾನು ಇದ್ರದ್ದು ಭಾಗರ್ಯಾಸ ಹೇಳೋದಂತ, ಹ್ಞೂ ಸರಿ ಅಂತ ನಾವು ಕಾರಲ್ಲೇ ಇಳಿದ್ವಿ. ಇಳಿಯೋಕ್ಕೂ ಇದಲ್ಲೇ ಇತ್ತು. ಅದ್ರ ಅತ್ತೆನೂ ಬಂತು. ಅದ್ರ ಅತ್ತೆ ಅಂತೂ ಭಾರಿ ಒಳ್ಳೆ ಹೆಂಗಸು ಕಣ್ರಿ, ಭಾರಿ ಒಳ್ಳೆ ಜನ. ಬಂದು ಮಾತಾಡಿ ಉಪಚಾರ ಎಲ್ಲ ಮಾಡಿ ಎಲ್ಲ ಮಾಡ್ತು. ಅವಾಗ ಇದಪ್ಪ ಅಲ್ಲಿ ದಾರಿ ಮಧ್ಯೆ ಗೊತ್ತೇ ಇಲ್ಲ ಅನ್ನೋ ಒಂದು 2 ಗಂಟೆ ಹಿಂದೆ ಮಾಡ್ಯದ. ಮನೆಗೆ ಹೋದ ತಕ್ಷಣ ಅದಕ್ಕೆ ಅಂತ ಆತ ಏನು, ಅದ್ರ ಅತ್ತೆ ಮಾವ ಗಂಡ ಎಲ್ಲ ಇದ್ರಲ್ಲ. ಅಯ್ಯೋ ಇವರು ಅಶ್ವಿನಿ ಅಮ್ಮ, ನಾನು ಅಶ್ವಿನಿ ಕ್ಲಾಸ್ಮೇಟ್ಸು, ತುಂಬ ಒಳ್ಳೆಯವರು, ಹಾಗೆ ಹಿಂಗೆ ಅಂತ. ಎಂತ ಮಾತಾಡ್ಸೋದು ನೋಡ್ಬೇಕು. ನಂಗೆ ತಲೆ ಕೆಟ್ಟಂಗಾತು. ಈ ಹುಡುಗಿಗೆ ಎಂತ ಮಂಡೆ ಪೆಟ್ಟನೋ ಅನಿಸ್ತು. ಮಂಡೆ ಪೆಟ್ಟು ಅಲ್ಲ ಏನೂ ಅಲ್ಲ, ತಿಂದಿದ್ದ ಜ್ಞಾನ ಹೆಚ್ಚಾಗಿದೆ. ದೌಲತ್ತಿಂದ ಹುಡುಗಿ ಅಲ್ಲನ. ಹಾಂ, ಏನಾರಾಗಲಿ ನಮ್ಮ ನೀತಿ ಕರ್ಮ ನಾವು ಕರೆದು ಬಂದೀವಿ. ಬರೋದು ಬಿಡೋದು ಅವ್ಗೆ ಬಿಟ್ಟಿದ್ದು. ಅವನೇ ಯಾರು ಬದಲು ಏನಾಗಬೇಕಾಗಿದೆ. ಮನೆ ಕಾರ್ಯ ಒಂದು ನೆಟ್ಟಗಾದರೆ ಸಾಕು. ಹೌದ್ರಿ ಲಕ್ಷ್ಮಕ್ಕ. ಸರಿ, ನೀವು ಕುತ್ಕೊಂಡು ಮಾತಾಡ್ತೀರಿ, ಒಂದು ಲೋಟ ಕುಡಿಯೋಕ್ಕೆ ತಗೋಬರ್ತೀನಿ. ಅಮ್ಮಗಂತ ಕಾಯಿಸಿಟ್ಟಿದ್ದೆ, ಈಗ ಒಂಚೂರು ಬಿಸಿ ಮಾಡ್ಕೊ ತತ್ತೀನಿ. ನಾವು ಕಾಫಿ ತಿಂಡಿ ಕುಡಿಯೋಕೆ ಬಂದಾರಲ್ಲ ಮರೇತಿ, ಎಂಥದಾರು ಕೆಲಸ ಇದ್ರೆ ಕೇಳಕ್ಕೆ ಬಂದವ್ರು. ನೀನು ನೋಡಿದ್ರೆ ಏನಾಗಲ್ಲ, ಕುತ್ಕೊಳ್ಳಿ ಬಂದೆ.